ಕಿಲ್ಲರ್ ಡೆಡ್ಲಿ ಕಿಲ್ಲರ್. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗ ಅಂತ ಹೇಳಿದ್ರೆ ಕನ್ನಡ ಸಿನಿಮಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಬಿದ್ದು ಹೋಗ್ತಾ ಇದೆ ಏನಪ್ಪ ಅಂತ ಅನಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಇವರ ಸ್ಟಂಟಿಂದ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಮೆರುಗು ಬರ್ತದೆ, ಕನ್ನಡ ಚಿತ್ರರಂಗ ಮತ್ತೆ ಮುನ್ನೆಲೆಗೆ ಬರ್ತದೆ. ಅವರು ಬೇರೆ ಯಾರೂ ಅಲ್ಲ, ಬೇರೆಲ್ಲದಕ್ಕೂ ಕೂಡ ಮಾಸ್ಟರ್ಗಳಿರ್ಬೋದು, ಆದರೆ ಸ್ಟಂಟ್ ಮಾಸ್ಟರ್ ಅಂತ ಬಂದರೆ ಅವರೊಬ್ಬರೇ. ಅವರಿಂದ ಮಾತಾಡೋದಕ್ಕೊಂದು ಅವರೇ ಥ್ರಿಲ್ಲರ್ ಮಂಜು ಸರ್. ಇವತ್ತು ಅವ್ರ ಬಗ್ಗೆ ನಾವು ಯಾಕೆ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಅವರದೇ ಒಂದು ನಿರ್ದೇಶನದ ಒಂದು ಚಿತ್ರ ಡೆಡ್ಲಿ ಕಿಲ್ಲರ್ ಇವತ್ತು ಬಿಡುಗಡೆ ಕಂಡಿದೆ. ಈಗಾಗಲೇ ರಾಜ್ಯಾದ್ಯಂತ ಸ್ವತಃ ಅವರೇ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಯಾವ ವೀಕ್ಷಕರು ಕೂಡ ಪ್ರಯಾಸ ಆಗದಂತೆ ಇವತ್ತು ಪ್ರವಾಸ ಮಾಡ್ತಿರುವಂಥ ಉದ್ದೇಶ ಆ ಸಿನಿಮಾ ಆಗಿದೆ. ಹಾಗಿದ್ರೆ ಸಿನಿಮಾ ಹೇಗಿದೆ, ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡಿದ್ದಾರೆ, ಏನು ಹೇಳ್ತಾರೆ ಈ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಂಜು ಸರ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಸರ್, ನಿಜಕ್ಕೂ ಕೂಡ ನಿಮ್ಮನ್ನೆಲ್ಲ ನಾವು ಚಿಕ್ಕಂದಿನ ನೋಡ್ತಾ ಇದ್ವಿ. ಅದು ಸ್ಟಂಟ್ ಮಾಸ್ಟರ್, ನಿಮ್ಮ ಸ್ಟಂಟ್ಗಳನ್ನು ನೋಡ್ತಾನೆ ಎಷ್ಟೋ ಜನ ಸ್ಟಂಟ್ ಮಾಡೋಕ್ಕೆ ಹೋಗಿ ಪುನಃ ಸ್ಟಂಟ್ ಮಾಡದೇ ಇರೋ ಥರ ಆಗಿ ಹೋಗಿಬಿಟ್ಟಿದ್ದಾರೆ. ಬಟ್ ಇವತ್ತು ತಾವು ಮುಂದೆ ಬಂದು ಮತ್ತೊಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದರಲ್ಲೂ ಕೂಡ ಉತ್ತರ ಕರ್ನಾಟಕದ ಕಲಾವಿದರನ್ನು ಬಳಸ್ಕೊಂಡು ಇವತ್ತೊಂದು ಡೆಡ್ಲಿ ಕಿಲ್ಲರ್ ಅಂತ ಸಿನಿಮಾ ಮಾಡಿದಿರಿ, ತೆರೆ ಕಂಡಿದೆ, ಈಗಾಗಲೇ ಪ್ರವಾಸ ಮಾಡ್ತಾ ಇದ್ದೀರಿ. ಏನು ಅನ್ನಿಸ್ತಾ ಇದೆ ಸರ್ ತಮಗೆ? ತುಂಬ ಖುಷಿ ಆಗ್ತಾ ಇದೆ. ಉತ್ತರ ಕರ್ನಾಟಕದ ಗದಗ್ನ ನಮ್ಮ ಪ್ರಶಾಂತ್ ತಮ್ರಳ್ಳಿ ಮಠ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರುವಂಥ ಚಿತ್ರ ಡೆಡ್ಲಿ ಕಿಲ್ಲರ್. ಸೊ ನಿರ್ಮಾಪಕರು ಉತ್ತರ ಕರ್ನಾಟಕದವರು, ಹಾಗೇ ನಮ್ಮ ಸಿನಿಮಾದ ನಾಯಕ ನಟ ಅಭಯ್ ವೀರ್ ಅವರು ಉತ್ತರ ಕರ್ನಾಟಕದವರು. ಸೊ ಲೋಕಾಪುರ ಅಭಯ್ ವೀರ್ ಅವ್ರದ್ದು. ಸೊ ಹೀಗೆ ಎಲ್ಲ ಒಂದು ಇಡೀ ತಂಡ, ಒಂದು ಅಭಯ್ ವೀರ್ ಮತ್ತು ಇಡೀ ತಂಡ ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಹೀರೋಯಿನ್ ನಿವೀಕ್ಷಾ ಅಂತ. ಸೊ ಓವರಾಲ್ ಒಂದು ಒಳ್ಳೆ ಅತ್ಯುತ್ತಮವಾದಂಥ ಒಂದು ಕತೆ, ಒಂದು ಎಂಟರ್ಟೈನ್ಮೆಂಟ್ ಮೂವಿ. ಜನ ನೋಡಿ ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಮೌತ್ ಟಾಕಿಂದ ಅಂದರೆ ಈಗ ನೋಡಿದ್ರೆ ಒಂದು 100 ಜನ ನೋಡಿದ್ರೆ ಒಬ್ಬೊಬ್ಬರು ಒಂದು ಮೌತ್ ಟು ಮೌತ್ 4 ಜನ ಕೇಳಿದ್ರೆ, ಸೊ ಹಾಗೆ ಅದು ಸುದ್ದಿ ಅಭಿ ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಮತ್ತು ಎಲ್ಲ ಬಂದು ಸಿನಿಮಾ ನೋಡ್ತಾರೆ ಡೆಫಿನೆಟ್ಲಿ. ಆ ಒಂದು ವಿಶ್ವಾಸದಲ್ಲಿ ನಾವಿದ್ದೀವಿ. ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಜನ ಮೆಚ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಹೇಳ್ತಾ ಇದ್ರಿ ಮೌತ್ ಟು ಮೌತ್ ಅನೌನ್ಸ್ಮೆಂಟ್ ಆಗ್ತಾ ಇದೆ, ಒಬ್ಬರ ಬಾಯಿಗೆ ಹೋಗ್ತಾ ಇದೆ ಅಂತ. ಹೋಗ್ಲಿಕ್ಕೆ ಏನು ಕಾರಣ? ಅಂಥದ್ದು ಒಂದು ಏನಿದೆ ಚಿತ್ರದಲ್ಲಿ? ಯಾಕೆ ಜನ ಒಬ್ಬರ ಬಾಯಿಂದ ಒಬ್ಬರಿಗೆ ಹೇಳಬೇಕು, ಅದ್ರ ಬಗ್ಗೆ ಮಾತನಾಡಬೇಕು ಅಂತೀರಿ? ಎಂಟರ್ಟೈನ್ಮೆಂಟ್ ಅಷ್ಟೇ. ಸಿನಿಮಾ ಒಳಗಡೆ ಬಂದು ಕೂತಾಗ ಬಿಗಿನಿಂಗಿಂದ ಕೊನೆವರೆಗೂ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಒಂದು ಮಜವಾಗಿ ಸಿನಿಮಾ ನೋಡ್ಕೊಂಡು ಆಚೆ ಹೋಗ್ತಾರೆ. ಈಗ ಅಂದರೆ ವಯೋಮಾನ, ಲಿಂಗಭೇದ ಇದೆಲ್ಲವನ್ನೂ ಮರೆತು ಕೂಡ ಯೂತ್ಸ್ ಆಗಿರ್ಬೋದು, ಎಲ್ಡರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನೋಡುವಂಥ ಸಿನಿಮಾ. ಹೌದಾ? ನೋಡಿದ್ರೆ ಯಾಕೆ ನೋಡಬೇಕು, ಏನಿದೆ ಅಂಥದ್ದು ಅಂತ? 100% ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಸೊ ಬಿಗಿನಿಂಗಿಂದ ಕೊನೆವರೆಗೂ ಯಾವುದೇ ವಲ್ಗರ್ ಡೈಲಾಗ್ಸ್ ಇರೋದಿಲ್ಲ, ಯಾವುದೇ ವಲ್ಗರ್ ಸೀನ್ಸ್ ಇರೋದಿಲ್ಲ. ಸೊ ನೀಟ್ ಸಿನಿಮಾ. ಅದರಲ್ಲಿ ಒಂದು ಆರರ್ ಟಚ್ ಇಟ್ಕೊಂಡು ಒಂದು ಸಾಂಗ್ಸ್, ಅದ್ಭುತವಾದಂಥ ಒಂದು ಸಾಂಗ್ಸ್ ಇದ್ದಾವೆ, ಮೆಲೋಡಿ ಸಾಂಗ್ಸು. ಹಾಗೆ ಒಂದು ಪವರ್ ಪ್ಯಾಕ್ಡ್ ಆ್ಯಕ್ಷನ್ಸ್ ಇದೆ. ಸೊ ಬಿಗಿನಿಂಗಿಂದ ಕೊನೆವರೆಗೂ ಆಡಿಯನ್ಸ್ನ ಹಿಡಿದು ಕೂಡಿಸುವಂಥ ಒಂದು ಕಂಟೆಂಟ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು. ಇದು ಮಂಜು ಸರ್ ಮಾತಾದರೆ. ಇನ್ನು ಈ ಚಿತ್ರದ ನಾಯಕ ನಮ್ಮ ಜೊತೆಗಿದ್ದಾರೆ ಅಭಯ್ ವೀರ್ ಅವರು. ಇವರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದವರು, ಅಂದರೆ ಪೀವರ್ಲಿ ಉತ್ತರ ಕರ್ನಾಟಕದ ಹುಡುಗ. ಹಾಗಿದ್ರೆ ಉತ್ತರ ಕರ್ನಾಟಕದವರು ಎತ್ತರಕ್ಕೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸಿನಿಮಾಗಳು ತತ್ತರವಾಗುವ ಹಾಗೆ ಇವರು ನಟನೆ ಇದರಲ್ಲಿ ಇದೆಯಾ? ಹಾಗಿದ್ರೆ ಏನು ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ಇವತ್ತು ನೀವು ನಮ್ಮ ಉತ್ತರ ಕರ್ನಾಟಕದವರು, ಗದಗ ಬಾಗಲಕೋಟೆ ಏನು ಬೇರೆ ಬೇರೆ ಅಲ್ಲ, ಎಲ್ಲ ಒಂದು ಏರಿಯಾ, ಒಂದು ವಾರ್ಡ್ ಇದ್ದಂತೆ ಇರುವಂಥದ್ದು. ಈ ನಡುವೆ ನೀವು ಒಂದು ಸಿನಿಮಾ ಮಾಡ್ತೀರಿ, ಇವತ್ತು ಉತ್ತರ ಕರ್ನಾಟಕದ ಪ್ರವಾಸ ಮಾಡ್ತಾ ಇದ್ದೀರಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ನಿಮ್ಗೆ ಏನು ಅನ್ನಕತ್ತಾರ, ಹೆಂಗೆ ಅನ್ಸಾಕತ್ತೈತೆ ನಿಮ್ಗೆ ಅಂತ? ಭಾರಿ ಚಲೋ ಐತಿಪ್ಪ ಅನ್ನತ್ತಾರ. ಇಷ್ಟು ಸಿನಿಮಾ ಮಾಡಿದಕ್ಕಿನ್ನ ಫುಲ್ ಬೆಂಕಿ ಬೆಂಕಿ ಅಂತಾರೆ. ಬೆಂಕಿ ಗಿಚ್ಚ ಏನೇನೋ ನಮ್ಮ ಉತ್ತರ ಕನ್ನಡ ಭಾಷೆ ಒಳಗೆ ಅಂತಾರಲ್ಲ, ಎಲ್ಲ ಅನ್ನತ್ತಾರ ರೀ. ಆ್ಯಂಡ್ ಒಳ್ಳೆ ರಿವ್ಯೂ ಬರತ್ತೆ. ಆಮೇಲೆ ಫ್ಯಾಮಿಲಿ ಆಡಿಯನ್ಸು ಹೋಗುತ್ತಾರೆ ಸಿನಿಮಾಕ್ಕೆ. ಆಮೇಲೆ ಇವಾಗ ನೋಡಿದ್ರೆ ನೀವು ಗದಗ ಒಳಗೆ ಒಂದು ವಿಜೃಂಭಣೆಯಿಂದ ನಮ್ಮನ್ನು ಬರಮಾಡ್ಕೊಂಡ್ರು. ಯಾವತ್ತೂ ನಾವು ನಮ್ಮಂಥ ಕಲಾವಿದರಿಗೆ ಸಪೋರ್ಟ್ ಮಾಡತಕ್ಕಂಥ ಕಲಾಭಿಮಾನಿಗಳಿಗೆ ಯಾವತ್ತೂ ಚಿರಋಣಿ ಆಗಿರ್ತೀವಿ. ಈ ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ಇವಾಗ ಆಲ್ರೆಡಿ ಎಲ್ಲ ನೋಡಿದಂಥ ಪ್ರೇಕ್ಷಕರು ತಮ್ಮ ವಾಟ್ಸಪ್ಪು, ತಮ್ಮ ಇನ್ಸ್ಟಾಗ್ರಾಮಲ್ಲೆಲ್ಲ ಅವರೇ ಬರ್ದು ಹಾಕೊಳ್ಳೋ ಅಂತಾರೆ. ನೀವು ಬೇರೆ ಕಡೆ ನೋಡಿದಾಗ ಒಂದಿಷ್ಟು ಪ್ರಾಂತ್ಯಗಳಲ್ಲಿ ಅದನ್ನು ಪಬ್ಲಿಸಿಟಿಗೆ ಅಂತೇಳಿ ಪೇ ಪಬ್ಲಿಸಿಟಿಗಳೆಲ್ಲ ಮಾಡ್ತಾರೆ. ಬಟ್ ನಾವು ಯಾವುದೇ ಥರನಾಗಿ ಅದು ಮಾಡಿಲ್ಲ. ಆರ್ಗ್ಯಾನಿಕಾಗಿ ಹೋಗಲಿ, ಯಾಕಂದರೆ ಆರ್ಗ್ಯಾನಿಕ್ಕಾಗಿ ಎಷ್ಟು ರೀಚ್ ಆಗ್ತೀವಿ ಅಷ್ಟು ಒಳ್ಳೆಯದು. ಸೊ ಈ ಥರ ರೆಸ್ಪಾನ್ಸ್ ಬರತ್ತೆ. ಆ್ಯಂಡ್ ಇನ್ನು ಯಾರು ನೋಡಿಲ್ಲ, ಇವತ್ತು ನಾಳೆ ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ಇನ್ಯಾರು ನೋಡಿಲ್ಲ, ದಯವಿಟ್ಟು ಫ್ಯಾಮ್ಲಿ ಸಮೇತ ಸಿನಿಮಾ ಹೋಗಿ 7 ವರ್ಷದ ಹುಡುಗರಿಂದ 70 ವರ್ಷದವರೆಗೂ ವಯಸ್ಸಿನವರು ನೋಡುವಂಥ ಒಂದು ಸಿನಿಮಾ. ಯಾವುದೇ ವಲ್ಗರ್ ಡೈಲಾಗ್ ಇರಲ್ಲ. ಫಸ್ಟಿಗೆ ಸ್ಟಾರ್ಟಿಂದ ಹಿಡಿದು ಎಂಡ್ವರೆಗೂ ನಿಮ್ಮನ್ನು ಒಂದು ಸಸ್ಪೆನ್ಸ್ ಥ್ರಿಲ್ಲಾಗೆ ಸಿನಿಮಾ ಕರ್ಕೊಂಡು ಹೋಗುತ್ತೆ. ಆಮೇಲೆ
ಎಸ್ ಥ್ರಿಲ್ಲರ್ ಇದ್ದಾರೆ ಆ್ಯಂಡ್ 6 ಅದ್ಭುತವಾದಂಥ ಫೈಟ್ ಮಾಡಿಸಿದ್ದಾರೆ ಮಾಸ್ಟರ್ ನನ್ನ ಕಡೆಯಿಂದ. ಸೊ ಫೈಟ್ಗೆ ಆಲ್ ಓವರ್ ನಮ್ಮ ಇಂಡಸ್ಟ್ರಿ ಕಡೆಯಿಂದನೂ ಎಷ್ಟೋ ಮೆಚ್ಚುಗೆ ಬರ್ತಾ ಇದೆ, ಆರ್ಟಿಸ್ಟ್ ಕಡೆಯಿಂದ, ಡೈರೆಕ್ಟರ್ಸ್ ಕಡೆಯಿಂದ. ಸೊ ಚೆನ್ನಾಗಿ ಮಾಡಿದೆಯಾ, ಆ್ಯಕ್ಷನ್ ನೀವು ಹೊರಗಡೆ ನೋಡೋಕ್ಕೆ ಒಂದು ಸ್ವಲ್ಪ ಸೈಲೆಂಟ್ ಅನಿಸಿದ್ರೆ ಸ್ಕ್ರೀನ್ ಮೇಲೆ ಇದು ಕಾಣ್ತಿದೆ ಅಂಥೇಳಿ ಮೆಚ್ಚುಗೆ ಬರ್ತಾಯಿದೆ. ಸೊ ಟೋಟಲಿ ಓವರಾಲ್ ನಮ್ಮ ಸಿನಿಮಾ ಆಲ್ ಓವರ್ ಕರ್ನಾಟಕ, ನಾಟ್ ಓನ್ಲಿ ಉತ್ತರ ಕರ್ನಾಟಕ ಅಲ್ಲ, ಎಲ್ಲ ಮೈಸೂರು, ಬ್ಯಾಂಗ್ಳೂರಲ್ಲಿ ನಿನ್ನೆ ಎಲ್ಲ ಹೌಸ್ಫುಲ್ ಆಗಿದ್ದಾವೆ. ಮೈಸೂರು, ಮಂಡ್ಯ, ಈ ಯಾವ BC ಸೆಂಟರ್ ಅಂತೀವಲ್ಲ, ಸ್ವಲ್ಪ ಅಲ್ಲಿಂದ ಜಾಸ್ತಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಇನ್ನು ಮಲ್ಟಿಪ್ಲೆಕ್ಸಲ್ಲಿ ಇವಾಗ ವೀಕೆಂಡ್ ಬರೋ ಜನ, ಮಲ್ಟಿಪ್ಲೆಕ್ಸ್ ಹೋಗೋದೇ ವೀಕೆಂಡ್ ಟೈಮಲ್ಲಿ. ಸೊ ವರ್ಕಿಂಗ್ ಎಲ್ಲ ಇರುತ್ತೆ, ವರ್ಕಿಂಗ್ ಮುಗಿಸ್ಕೊಂಡ್ಬರ್ತಾರೆ. ನೋಡ್ಬೇಕು ಸರ್ ಇವತ್ತು ನಾಳೆ ಹೆಂಗೆ ಇದು ಆಗ್ತಿದೆ ಅಂತ. ಎಸ್, ಇದು ಅಭಯ್ ವೀರ್ ಅವರ ಮಾತಾದರೆ. ಅಂದರೆ ಉತ್ತರ ಕರ್ನಾಟಕದವರು ಕೇವಲ ಕಬಡ್ಡಿ ಈ ಥರ ಗ್ರಾಮೀಣ ಭಾಗದ ಕ್ರೀಡೆಗಳಿಗೆ ಬಂದರೆ ಫೈಟನ್ನು ಕೂಡ ಖತರ್ನಾಕಾಗಿ ಮಾಡ್ತಾರೆ, ಜಬರ್ದಸ್ತಾಗಿ ಮಾಡ್ತಾರೆ ಅನ್ನೋದಕ್ಕೆ ಬಹುಶಃ ಈ ಸಿನಿಮಾ ಸಾಕ್ಷಿ ಆಗುತ್ತೆ ಅನ್ನುವಂತ ಅನಿಸ್ತಾ ಇದೆ ಅವ್ರ ಮಾತಿಂದ. ಹಾಗೆಯೇ ಈ ಚಿತ್ರದ ನಾಯಕಿ ನಿವೀಕ್ಷಾ ಅವರಿದ್ದಾರೆ. ಮೇಡಮ್ ನಮಸ್ತೆ. ಏನು ಅನ್ನಿಸ್ತಾ ಇದೆ ಮೇಡಮ್, ನೀವು ಉತ್ತರ ಕರ್ನಾಟಕ ಪ್ರಯಾಣ ಮಾಡ್ತಾ ಇದ್ದೀರಿ, ಸಿನಿಮಾ ಕಂಪ್ಲೀಟ್ ಮಾಡಿದಿರಿ, ತೆರೆ ಕಾಣ್ತಾ ಇದೆ, ಏನು ಹೇಳ್ತೀರಿ ತಾವು? ತುಂಬಾ ಖುಷಿ ಆಗ್ತಿದೆ, ಯಾಕೆಂದರೆ ಇಷ್ಟೊಂದು ರೆಸ್ಪಾನ್ಸ್ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜನರು ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅಪೇಕ್ಷೆ ಮಾಡಿರಲಿಲ್ಲ. ಸೊ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಯುನೋ ಆ್ಯಸ್ ಅನ್ ಆರ್ಟಿಸ್ಟ್ ಇವಾಗ ನಾವು ದುಡ್ಡು ಸಂಪಾದನೆ ಮಾಡಿದ್ರೂ ಖರ್ಚಾಗ್ಬಿಡುತ್ತೆ, ಬಟ್ ಜನರ ಪ್ರೀತಿನೇ ನಮಗೆ ಬೇಕಾಗಿರೋದು. ಆ್ಯಂಡ್ ಈ ಥರ ಯಾರಾದರೂ ನಿಜವಾಗ್ಲೂ ಬಂದು ಈ ಥರ ಅಪ್ರಿಷಿಯೇಟ್ ಮಾಡಿದಾಗ ನಾವು ಕೊನೆವರೆಗೂ ಅದನ್ನ ಜ್ಞಾಪಕ ಇಟ್ಕೊಂಡಿರ್ತೀವಿ. ಸೊ ಇನ್ನೊಂದು ನಾನು ಸ್ಕ್ರೀನಲ್ಲಿ ನೋಡ್ಕೊಂಡಾಗ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದೇ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ. ನಾನು ಫಸ್ಟ್ ಪಾತ್ರ ಇರುವಂಥದ್ದು ಸಿನಿಮಾನ ಜನ ಯಾಕೆ ನೋಡಬೇಕು, ಏನಿದೆ ಅಂಥದ್ದು? ಏಕೆಂದರೆ ಇದು ತುಂಬಾ ಡಿಫ್ರೆಂಟ್ ಆಗಿರೋಂಥ ಒಂದು ಕ್ಯಾರೆಕ್ಟರು. ಸ್ಟಾರ್ಟಿಂಗಲ್ಲೇ ಒಂಥರ ಇರುತ್ತೆ, ಮತ್ತು ಸೆಕೆಂಡ್ ಹಾಫಲ್ಲಿ ಬೇರೆ ಥರ ಒಂದು ಟರ್ನ್ ತೊಗೊಳುತ್ತೆ, ಬೇರೆ ಥರ ಒಂದು ಶೇಡ್ ಇರುತ್ತೆ. ಆ್ಯಂಡ್ ಹಾರರ್ ಟಚ್ ಇರುತ್ತೆ, ಅದು ಜನ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಟ್ವಿಸ್ಟ್ ಎಲ್ಲ. ಸೊ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಇದು. ಥ್ರಿಲ್ಲಿಂಗ್ ಇದೆ, ಸಸ್ಪೆನ್ಸ್ ಇದೆ. ಅವರ ಅಪೇಕ್ಷೆ ಏನು? ನನ್ನ ಆಲ್ರೆಡಿ ಎಲ್ಲರೂ ಬಂದಿರೋರ್ಗೆಲ್ರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಟೀಮ್ ಕಡೆಯಿಂದನೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆ್ಯಂಡ್ ಬಂದಿರೋರೆಲ್ಲರೂ ಇನ್ನಷ್ಟು ಜನಕ್ಕೆ ತಿಳಿಸಿ ಸಿನಿಮಾ ಬಗ್ಗೆ. ಇನ್ನೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರೂ ನಾನು ಕರ್ಕೊಂಬಂದು ಸಿನಿಮಾ ನೋಡಿ ಮತ್ತೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಈ ಸಿನಿಮಾದ ನಾಯಕಿಯ ಮಾತಾದರೆ. ಇನ್ನು ಇದನ್ನು ನಿರ್ಮಾಪಕರಾಗಿರುವಂಥ ಗದಗದವರು ಪ್ರಶಾಂತ್ ತಂಬ್ರಳ್ಳಿ ಮಠ್, ತೋಟಪ್ಪಯ್ಯ ಶಾಸ್ತ್ರಿಗಳು ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು, ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಗೊತ್ತು. ಯಾಕಂದರೆ ಅವರ ಸಾಹಿತ್ಯದ ಮಜಲು ಇದೆಯಲ್ವಾ, ಅದು ರುಚಿ ಇದೆಯಲ್ವಾ, ಅದರ ಟೇಸ್ಟೇ ಹಾಗೆ. ಇವತ್ತು ಅವರ ಮೊಮ್ಮಗ ಅವತ್ತು ನಾಟಕ, ಮತ್ತೊಂದು ಕಲೆ, ಸಂಸ್ಕಾರ, ಸಾಹಿತ್ಯವನ್ನು ಅವರ ಅಜ್ಜನವರು ಮಾಡಿದರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿರುವಂಥವರು ಪ್ರಶಾಂತ್ ತಂಬ್ರಳ್ಳಿ ಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಈಗ ನಿಮ್ಮ ನೇತೃತ್ವದ, ನಿಮ್ಮ ನಿರ್ಮಾಪಕತ್ವದ ಒಂದು ಸಿನಿಮಾ ಉತ್ತರ ಕರ್ನಾಟಕದವರಾಗಿ, ಅದರಲ್ಲೂ ಕೂಡ ಗದಗದವರಾಗಿ, ಗದಗ ಅಂದ ತಕ್ಷಣ ಮುದ್ರಣ ಕಾಶಿ, ಇವರು ಕೂಡ ನಾವೆಲ್ಲ ಪುಸ್ತಕದಲ್ಲಿ ಮಾತಾಡ್ತಾ ಇದ್ದೀವಿ, ಸಿನಿಮಾದಲ್ಲೂ ಕೂಡ ಮಾತನಾಡಬೇಕು ಅನ್ನೋ ಹಾಗೆ ನೀವು ಸಿನಿಮಾ ಮಾಡಿದ್ದೀರಿ. ಏನು ಅನ್ನಿಸ್ತಾ ಇದೆ ಸರ್ ತಮಗೆ? ಇದು ಪ್ರಥಮ ಚಿತ್ರ ಆಗಿರೋದ್ರಿಂದ ಕಲೀಲಿಕ್ಕೆ ಬಂದಿದ್ದೆ ಇಲ್ಲಿ ಪಿಕ್ಚರ್ನ. ಹೆಂಗೆ ಪ್ರೊಡಕ್ಷನ್ ಮಾಡ್ತಾರೆ, ಹೆಂಗೆ ಆ್ಯಕ್ಟಿಂಗ್ ನಡೀತೆ, ಹೇಗೆ ಕಂಪ್ಲೀಟಾಗಿ ರಿಲೀಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ಚೆನ್ನಾಗಿ ನಮ್ಮ ತಿರುಮಲ ಮಾಸ್ಟರ್ಸ್ ಕಲಿಸ್ಕೊಟ್ಟಿದ್ದಾರೆ. ಎಲ್ಲ ಟೀಮ್ನೂ ಪ್ರತಿಯೊಬ್ಬರು ಫೀಡ್ಬ್ಯಾಕ್ ಹಾಗೇ ಇದೆ, ಎಲ್ಲ ಕಲಿಸ್ಕೊಟ್ಟಿದ್ದಾರೆ. ಪೂರ್ವ ಪ್ರಮಾಣದ ಪ್ರಯತ್ನ ಅಂತೂ ಮಾಡಿವಿ. ಪ್ರತಿಯೊಂದು ಹಂತದಾಗೂ, ನಿರ್ಮಾಣ ಹಂತದಾಗೂ ಇದ್ದೀನಿ, ಆಮೇಲೆ ವಾಪಸ್ಸು ನಮ್ಮ ಪ್ರೊಡಕ್ಷನ್ ಹಂತದಾಗೂ, ರಿಲೀಸ್ ಹಂತದಾಗೂ ಇದ್ದೀನಿ. ಪ್ರತಿಯೊಂದು ಕಲ್ತೀನಿ ಅಂತೀನಿ. ಅದು ಎಷ್ಟೇ ಕಲ್ತರೂ ಇನ್ನೂ ಕಲಿಯೋದಿರುತ್ತೆ ಅಂತ. ಎಲ್ಲ ಮುಗಿದ ಮೇಲೆ ಪರೀಕ್ಷೆ ಟೈಮು ಬಂದಿದ್ದೀನಿ. ಇವತ್ತೇ ಜನಗಳ ಮುಂದೆ ಪಿಕ್ಚರನ್ನು ಪ್ರದರ್ಶಿಸ್ತೀವಿ. ಈಗ ಚೆನ್ನಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ, ರಿವ್ಯೂ ಬರ್ತಾಯಿದೆ. ಜನರು ಬಂದು ಪಿಕ್ಚರ್ ನೋಡಿ ಅಂತ ಅನ್ನೋದು ಏಕೆ ಅಂದರೆ, ಒಂದು ಚಿತ್ರ ಆಗಬೇಕಂದ್ರೆ ಸರಳ ವಿಷಯ ಅಲ್ಲ. ಎಲ್ಲ ಕಲಾವಿದರು, ನಿರ್ದೇಶಕರು, ಸಂಗೀತಗಾರರು ಅವರು ತಮ್ಮ ಶ್ರಮ ವಹಿಸಿ ತಮ್ಮ ಒಳಗಿರುವಂಥ ಪ್ರತಿಭೆಯನ್ನು ಹೊರಗೆ ತಂದಿರ್ತಾರೆ. ನಿರ್ಮಾಪಕನ ಪಾತ್ರ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ. ಸೊ ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕಂದ್ರೆ ಪ್ರತಿಯೊಬ್ಬರು ಪಿಕ್ಚರ್ ನೋಡಿ ತಮ್ಮ ಅಭಿಪ್ರಾಯ ತಿಳಿಸಿ, ಆವಾಗೇ ಪಿಕ್ಚರಿಗೆ ನ್ಯಾಯ ದೊರಕಿಸ್ಕೊಟ್ಟಂಗೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಆದರೆ ಜನಕ್ಕೆ ಕೇಳ್ಕೊಳೋದು ಒಂದೇ ಏನಂತಂದರೆ, ಚಿತ್ರನ ಪ್ರಥಮದಿಂದ ಶುರು ಮಾಡಿ ಕೊನೆ ದಿ ಎಂಡ್ ಶುಭಂ ಮಟ ನೋಡಬೇಕು. ಆವಾಗೇ ಒಬ್ಬ ನಿರ್ಮಾಪಕನ ವಿಚಾರ, ಒಬ್ಬ ಡೈರೆಕ್ಟರ್ ವಿಚಾರ, ಒಬ್ಬ ಸಂಗೀತಗಾರನ ವಿಚಾರ ತಿಳಿಯುತ್ತೆ. ಯಾವತ್ತೂ ಸ್ಟೋರಿ ಅನ್ನೋದು ಶುಭಂ ಅನ್ನೋ ಮಟ ಕ್ಲಿಯರ್ ಆಗಲ್ಲ. ಲಾಸ್ಟ್ 10 ನಿಮಿಷ ಇಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ಪಿಕ್ಚರ್ದಂದರೆ, ಈ ಪಿಕ್ಚರ್ ಸ್ಟೋರಿ ಗೊತ್ತಾಗೋದೇ ದಿ ಎಂಡಿಗೆ.
ಏನು ನಮ್ಮ ಥ್ರಿಲ್ಲರ್ ಸರ್ ಥ್ರಿಲ್ಲು ಸಸ್ಪೆನ್ಸ್ ಇದೆ, ಅವ್ರ ವಿಚಾರ ಏನಿದೆ ಅದನ್ನು ನೋಡಿದಾಗೆ ಎಂಥ ಇಂಗ್ಲೀಷ್ ಮೂವಿನೂ ಫೇಲ್ ಆಗುತ್ತೆ. ಯಾಕಂದರೆ ಅಷ್ಟು ವಿಚಾರ ಇಟ್ಕೊಂಡು ಕಡೆ ಮಠ ತೊಗೊಂಬಂದಿದ್ದಾರೆ ಅವರು. ಕಡೆದನ್ನು ತಪ್ಪಿಸಿದ್ರಿ, ಫೈಟ್ ನಡೆದೈತಪ್ಪ, ಒಬ್ಬರು ಬೇಜಾರು ಮಾಡ್ಕೊಂಡು ಅವು ಫೈಟ್ ಮಾಡೋದು ಶೆಳೆ ಹೊಡೋಕು ಅಂತ, ಆ ಕಡೆ ಮೂಮೆಂಟಿಗೆ ಏನು ಸಂದೇಶ ಕೊಡಬೇಕು ಅಂತ ಹೊರಟಿರ್ತಾರೆ ಡೈರೆಕ್ಟ್ರು. ನಿರ್ಮಾಪಕನ ಏನೋ ಪ್ರಯತ್ನ ನಡೆದಿರುತ್ತೆ, ಅದನ್ನು ನೋಡಿದಾಗೆ ಒಂದು ಒಳ್ಳೆಯ ಸಂದೇಶ ಸಿಗುತ್ತೆ ಇವತ್ತಿನ ಜನಾಂಗಕ್ಕೆ. ಆ ಸಂದೇಶ ಭಾಳ ಮುಖ್ಯ ಇದೆ. ಈ ಜನಾಂಗದಲ್ಲಿ ನಮ್ಮ ಪಿಕ್ಚರ್ದು ಒಂದು ಇಂಪಾರ್ಟೆಂಟ್ ಏನಂತಂದರೆ ಆ ಕಡೆ ಲೈನ್ ಇಂಪಾರ್ಟೆಂಟ್ ಇದೆ. ಸರ್ವರಿಗೂ ಅದು ಇಂಪ್ಲಾಯ್ ಆಗುವಂಥ ಲೈನೇ, ಪ್ರತಿಯೊಬ್ಬರು ಅದು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಅಂತ ಅನ್ನೋದು ಲೈನೇ ಅದು. ಎಲ್ಲರೂ ಕಡೆತನ ಕುಳಿತುಕೊಂಡು ತಮ್ಮ ಸಂಬಂಧಿಕರಾಗಲಿ, ಫ್ಯಾಮ್ಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಇತರಿಗಾಗಲಿ ನೋಡಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೇನೆ ಸರ್. ಎಸ್, ಇದಿಷ್ಟು ಈ ಚಿತ್ರದ ನಿರ್ಮಾಪಕರಾಗಿರುವಂಥ ಪ್ರಶಾಂತ್ ತಮ್ರಳ್ಳಿ ಮಠ ಅವ್ರ ಮಾತು. ಸಿನಿಮಾವನ್ನು ಆರಂಭದಿಂದ ಕೊನೆಯವರೆಗೆ ನೋಡಿದ್ರೆ ಈ ಸಿನಿಮಾ ಏನು, ಇದರ ತಿರುಳೇನು, ಇದರಲ್ಲಿ ಏನು ಕೊಟ್ಟಿದ್ದಾರೆ ಮೆಸೇಜ್ ಅನ್ನುವಂಥದ್ದು ಅರ್ಥ ಆಗುತ್ತೆ. ಜೊತೆಗೆ ಅವರ ಫ್ಯಾಮಿಲಿ ಇವರು ಕೂಡ ಬೇರೆ ಯಾವುದೇ ಬ್ಯಾಕ್ಗ್ರೌಂಡಲ್ಲಿ ಬಂದರೂ ಕೂಡ ಡಿಫ್ರೆಂಟ್ ಆಗಿರುವಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಸ್ಪೆಷಲಿ ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ಅಂಥವ್ರಿಗೆ ಶುಭಾಗಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ.